ಲಕ್ಷ್ಮೇಶ್ವರ ಪ್ರಕರಣವನ್ನು ದಾಖಲೆ ಮಾಡಬೇಕು. ಇಲ್ಲಿದ್ದಂಥ ಅಧಿಕಾರಿಗಳಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಪುರಸಭೆ ಅಧಿಕಾರಿಗಳಿಗೆ, ಇವತ್ತ ನಿಮ್ಮ ಮೇಲೆ ಪ್ರಕರಣ ದಾಖಲಾಗತ್ತೆ ಪುರಸಭೆ ಮೇಲೆ. ಅದು ದಂಡದ ರೂಪದಾಗಿರೋದು, ಮತ್ತೊಂದು ರೂಪದಾಗಿರೋದು. ಆದ್ರೆ ವಿದ್ಯುತ್ ಕಳ್ಳತನ ಅನ್ಕೋ ಲಕ್ಷ್ಮೇಶ್ವರ ಪುರಸಭೆ ಮಾಲೀಕತ್ವದ ಮೀಟರ್ ನಂಬರ್ನಿಂದ ಆಗುತ್ತೆ. ಅದಕ್ಕೆ ನಾನು ಇವತ್ತು ಕೊನೆಯದಾಗಿ ಮತ್ತೊಮ್ಮೆ ಮುನ್ಸಿಪಾಲಿಟಿಗೆ ಎಚ್ಚರಿಕೆಯಿಂದ ಹೇಳ್ತಿದ್ದೀನಿ, ಆ ಗುತ್ತಿಗೆದಾರರ ಮೇಲೆ ಪ್ರಕರಣವನ್ನು ದಾಖಲಿಸಿ ಅಲ್ಲಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಆ ನೀರಿನ ಟ್ಯಾಂಕ್ ನಿರ್ಮಾಣವಾಗುತ್ತದಲ್ಲ ಅದನ್ನು ಸ್ಥಳಾಂತರ ಮಾಡಬೇಕು. ಲಕ್ಷ್ಮೇಶ್ವರದಲ್ಲಿ ಸುಮಾರು CA ಸೈಟ್ಗಳಿದಾವೆ, ಸಾರ್ವಜನಿಕ ಉಪಯೋಗ ಆದಂಥ ಸುಮಾರು ಸೈಟ್ಗಳಿದಾವೆ. ಅಂತಲ್ಲಿ ಮಾಡಿರೋ ಪುಣ್ಯಾತ್ಮ ಆ ಶಾಲಿ ಕಲೆ ವಿದ್ಯಾರ್ಥಿಗಳ ಮುಂದೆ ಅದು ಸರ್ಕಾರಕ್ಕೆ ಹೋತಂದ್ರೆ ಸುಮಾರು 25-30 ಕೋರ್ಸ್ ಬರ್ತಾವೆ. ಅದಕ್ಕಾಗಿ ಅಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡಬೇಡ್ರಿ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡದಂಥ ಈ ದೇಶದಲ್ಲಿ ಯಾವನು ತಡೆದಿಲ್ಲ, ತಡೆಯಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನಾವು ಮಾನ್ಯ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳ ಮನವಿಯನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಹೋರಾಟ ಯಾವತ್ತಿದ್ರೂ ನಿರಂತರವಾಗಿರ್ತೈತಿ. ಈ ಜಲಾಗಾರ ಸ್ಥಳಾಂತರವಾಗೋದ್ರೊಳಗೆ ಅಚ್ಚುಕಟ್ಟಾಗಿ ನಡೀಲಿ ಅಂತ ನಮ್ದೆಲ್ಲರದ್ದು ಭಾವನೆ ಐತೆ. ಆದರೆ ಪುರಸಭೆ ಮಹಾವಿದ್ಯಾಲಯದಲ್ಲಿ ಏನು ಆ ಟ್ಯಾಂಕ್ ಕಟ್ಟಾಕಂತಲ್ಲ, ಅದಕ್ಕೆ ನಮ್ಮೆಲ್ಲ ಹಿರಿಯರು ಹೇಳ್ದಂಗೆ, ಮಹೇಶಣ್ಣ ಮತ್ತು ತಿಪ್ಪಣ್ಣವ್ರು ಹೇಳ್ದಂಗೆ ಅಲ್ಲಿ ಅನೇಕ ಅವಘಡಗಳು ಸಂಭವಿಸುವ ಮುಂದಿನ ನಿರ್ಮಾಣಗಳಲ್ಲಿ ಇರೋದ್ರಿಂದ ಅದಕ್ಕೆ ನಮ್ದು ವಿರೋಧ ಐತಿ. ಇವತ್ತಿಗೆ ನಾವು ಪುರಸಭೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ನೀಡ್ತೇವೆ. ಜೂನ್ 1ನೇ ತಾರೀಕಿನೊಳಗಾಗಿ ನೀವೇನಾದರೂ ಅದನ್ನು ಸ್ಥಳಾಂತರಿಸಿದ ಹೋದರೆ ನಾವು ಇದೇ ಜಾಗದಲ್ಲಿ ಕ್ರಾಂತಿವೀರ ಸೂರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಮುಂದೆ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂತೇವೆ. ಏನಾದರೂ ಮುಂದೆ ನಡೆಯುವ ಎಲ್ಲ ಅನಾಹುತಗಳಿಗೆ ಲಕ್ಷ್ಮೇಶ್ವರ ಪುರಸಭೆ ಮತ್ತು ಸಂಪೂರ್ಣ ಜಿಲ್ಲಾಡಳಿತ ಹೊಣೆಗಾರಿಕೆ ಆಗ್ಬೇಕಂತೇಳಿ ಆಗುತ್ತದೆ ಅಂತ ಎಚ್ಚರಿಕೆ ನೀಡಕ್ಕೆ ಈ ವಿಚಾರವನ್ನು ಮಾಡ್ತೀನಿ. ಇವತ್ತ ಏನು KEB ಪುರಸಭೆ ಮೇಲೆ ಏನು ದಂಡವನ್ನು ಹಾಕ್ತಾ ಇದ್ದಾರೆ, ಇದು ಯಾರಪ್ಪನ ಮನೆ ರೊಕ್ಕಲ್ಲ, ಲಕ್ಷ್ಮೇಶ್ವರ ಸಾರ್ವಜನಿಕರು ತುಂಬಿದಂತ ತೆರಿಗೆ ಹಣ. ಈ ತೆರಿಗೆ ಹಣವನ್ನ ಕಳ್ಳತನ ಮಾಡಿದಂತ ಗುತ್ತಿಗೆದಾರನ ವಿದ್ಯುತ್ ಕಳ್ಳತನ ಮಾಡಿದಂತ ಗುತ್ತಿಗೆದಾರ ನೀವೇನಾದ್ರೂ ರೊಕ್ಕ ತುಂಬಿದ್ದ ಕರೆ ಅಂತಂದ್ರೆ ಮುನ್ಸಿಪಾಲಿಟಿ ಕಿಲಿ ಹಾಕಿ ನಾವು ಪ್ರತಿಭಟನೆ ಮಾಡ್ತೀವಿ. ನೀವು ಒಂದ್ಮೇಲೆ ಪ್ರಕರಣವನ್ನು ದಾಖಲೆ ಮಾಡ್ಬೇಕು. ಯಾಕಂದ್ರೆ MA ಕಾಲೇಜಿನ ಸರ್ವಿಸ್ ವಾಯರ್ನಲ್ಲಿ ತಹಶೀಲ್ದಾರರು ಜಿಲ್ಲಾಧಿಕಾರಿಗಳ ಮನವಿಯನ್ನ ಮುಟ್ಟಿಸ್ಬೇಕಂತ ಅವ್ರನ್ನ ಕೇಳ್ಕೊತಾ ನಾಳೆನೇ ಮಾನ್ಯ ಜಿಲ್ಲಾಧಿಕಾರಿಗಳ ಮಾಧ್ಯಮದ ಮುಖಾಂತರ ನಾವು ಮನವಿಯನ್ನು ಮಾಡ್ಕೊತೀನಿ. ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊತೀನಿ. ಈ ಕೂಡಲೇ ಅದನ್ನು ಸ್ಥಳಾಂತರಗೊಳಿಸಿ ವಿದ್ಯಾರ್ಥಿಗಳಿಗೆ ಒಂದು ಸಂತೋಷದಾಯಕ ಸುದ್ದಿಯನ್ನು ಕೊಡಬೇಕಂತ ಕೇಳ್ಕೊಂಡು ಆ ಮನವಿಯನ್ನು ಅರ್ಪಿಸ್ತಾ ಇದ್ದೀನಿ.